ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ರಾಧಿಕಾ, ಅಮರ್, ಅದು ಹಲೋ ಹಲೋ, ನಾನು ಕೈಲಾಶ್ ವರ್ಮಾ. ನಮ್ಮಿಬ್ಬರ ಮಧ್ಯೆ ಹೆಸರು ನೆನಪಿರೋಷ್ಟು ಪರಿಚಯ ಅಂತೂ ಇಲ್ಲ. ನಾನು ಶಕುಂತಲಾ ದೇವಿಯವರ ಮಗ. ಅದೇ ನಿನ್ನೆ ನಿಮ್ಮ ಮನೆಗೆ ನಿಮ್ಮನ್ನ ನೋಡಕ್ ಬಂದಿದ್ವಲ್ಲ, ನೆನ್ಪಾಯ್ತೇನ್ರಿ? ಅದು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದಕ್ಕಿದ್ ಸರಿಯಾದ ಸಮಯನಾ? ಒಂದ್ ನಿಮಿಷ. ಓಕೆ. ಅಮರ್, ನಾನು ಅರ್ಜೆಂಟಾಗಿ ಹೋಗ್ಬೇಕು. ರಾಧಿಕಾ, ರಾಧಿಕಾ, ಹಲೋ. ಹಲೋ, ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಆಮೇಲೆ ಫೋನ್ ಮಾಡ್ಲಾ? ಪರವಾಗಿಲ್ಲ, ಹೇಳಿ. ನಿಮ್ ನಂಬರ್ ಕಲೆಕ್ಟ್ ಮಾಡಿ ಈ ತರ ಫೋನ್ ಮಾಡೋದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೊಂದು ವಿಷಯ ಹೇಳ್ಬೇಕನ್ನಿಸ್ತು. ಅದಕ್ಕೆ. ಯಾವ ವಿಷಯ? ನಮ್ ವಿಷಯನೇ. ನಿನ್ನೆ ನಿಮ್ಮನ್ನ ನೋಡಕ್ಕೆ ನಿಮ್ ಮನೆಗ್ ಬಂದಿದ್ದಾಗ ನಿಮ್ ಮನೆಯವರೆಲ್ಲ ನನ್ನ ಇಷ್ಟಪಟ್ರು. ನಿಮ್ಗಿಷ್ಟ ಆದ್ನೋ ಇಲ್ವೋ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಾನ್ ನಿಮಗೆ ಹೇಳಲೇಬೇಕು. ನಿಮ್ಮಪ್ಪ ಪ್ರೆಷರ್ ಹಾಕಿದ್ರು ಅಂತಾನೋ, ನಿಮ್ಮ ಅಮ್ಮಂಗ್ ಸಂತೋಷ ಆಗ್ಲಿ ಅಂತಾನೋ, ನಿಮ್ ತಂಗಿ ಇಷ್ಟಪಟ್ಲು ಅಂತಾನೋ ನನ್ನ ಮದ್ವೆ ಆಗ್ಬೇಕು ಅನ್ನೋ ಡಿಸಿಷನ್ ಖಂಡಿತ ತಗೋಬೇಡಿ. ಓಕೆ? ನನ್ ಬಗ್ಗೆ ಹೇಳೋದಾದ್ರೆ ಬೇರೆಯವ್ರಿಗಿಷ್ಟ ಇಲ್ಲ,
ಒಪ್ಗೆ ಇಲ್ಲ ಅಂದ್ರೆ ಅವ್ರ ಜೊತೆ ಬಿಸ್ನೆಸ್ಸು ಮಾಡಲ್ಲ. ಅಂಥದ್ರಲ್ಲಿ ನನ್ನ ಜೀವನ ಸಂಗಾತಿ ಆಗೋರ್ನ ಇಷ್ಟ ಇದೆಯಲ್ವೋ ಅಂತ ಕೇಳ್ದೆ ಅವ್ರ ಒಪ್ಗೆ ಇಲ್ದೇನೆ ಮದ್ವೆ ಹೇಗ್ ಮಾಡ್ಕೊಳ್ಳಿ ಹೇಳಿ? ಅದಕ್ಕೇನೆ ನಿಮ್ ಮನೆಯವರೆಲ್ಲ ಬೇಜಾರ್ ಮಾಡ್ಕೋಬಹುದು, ಬೈಬೋದು ಅಂತ ತಲೆ ಕೆಡಿಸ್ಕೊಳ್ದೆ ನಮ್ಮಮ್ಮ ಹೇಳ್ದ ಹಾಗೆ ನೀವೇ ಇದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನ ತಗೊಳ್ಳಿ. ಫೋನ್ ಮಾಡಿ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೇನಿಲ್ಲ ಬಿಡಿ. ಓಕೆ, ಥ್ಯಾಂಕ್ ಯು. ಇಡ್ತೀನಿ. ಏನೇ ಆದ್ರೂ ಸರಿ, ಅಮನ್ ನಾನು ಲವ್ ಮಾಡ್ತಿರೋ ವಿಷಯನ ಇವತ್ತು ಅಪ್ಪಂಗೆ ಹೇಳಲೇಬೇಕು. ಅಮನ್ ನನ್ನ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾನೆ. ಜಾಸ್ತಿ ತಡ ಮಾಡಿದ್ರೆ ಕಷ್ಟ ಆಗತ್ತೆ. ಅಪ್ಪ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಮ್ಮ ನಿಂಗೂ ಬಡಿಸ್ಲಾ? ಸಾಕು ಸಾಕು. ಸಾಂಬಾರ್ ಹಾಕ್ಲಾ? ಸ್ವಲ್ಪ. ಅರೆ ಅಕ್ಕ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ಬಾ ಅಕ್ಕ, ಊಟ ಮಾಡೋಣ. ಯಾಕಮ್ಮ ಹಾಗಿದ್ಯಾ? ರಾಧಿಕಾ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅಪ್ಪ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಆಯ್ತಮ್ಮ, ಮೊದ್ಲು ಕೂತ್ಕೋಬಾ, ಊಟ ಮಾಡು, ಆಮೇಲೆ ಹೇಳಿದ್ರಾಯ್ತು. ಊಟ ಆಮೇಲೆ ಮಾಡ್ತೀನಿ. ಮೊದ್ಲು ನನ್ ಮನ್ಸಲ್ಲಿರೋದೆಲ್ಲ ನಿಮಗ್ ಹೇಳ್ಬಿಡ್ತೀನಿ ಅಪ್ಪ. ಏನಕ್ಕ, 2 ನಿಮಿಷದಲ್ಲಿ ಏನಾಗ್ಬಿಡುತ್ತೆ? ಮೊದ್ಲು ಅಪ್ಪ ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡು, ಆಮೇಲೆ ಹೇಳ್ಬೋದಲ್ಲ. ಪ್ರಿಯಾ, ನಿಂಗ್ ಗೊತ್ತಾಗಲ್ಲ, ಸುಮ್ನಿರು. ನಾನು ಈ ವಿಷಯ ಹೇಳ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ. ಪ್ರತಿ ಸಲ ಏನಾದ್ರೂ ತೊಂದರೆ ಆಗಿ ಹೇಳಕ್ ಆಗ್ತಾ ಇರ್ಲಿಲ್ಲ. ಅಪ್ಪ, ಈ ಸಲ ನಾನ್ ಹೇಳ್ಬೇಕು, ನೀವ್ ಕೇಳ್ಬೇಕು. ಅದ್ ಇವಾಗ್ಲೇ ಆಗ್ಬೇಕು. ಏನಮ್ಮ, ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೀನೇನ್ ಹೇಳ್ಬೇಕು ಅಂತಿದ್ಯೋ ಆರಾಮಾಗಿ ಹೇಳಮ್ಮ. ಅಪ್ಪ, ನಾನೊಬ್ಬ ಹುಡ್ಗನ್ನ ಲವ್ ಮಾಡ್ತಿದ್ದೀನಿ. ಅವನ್ ಹೆಸರು ಅಮರ್. ತುಂಬಾ ಒಳ್ಳೆಯವನು. ನಾವು ಒಬ್ರನ್ನೊಬ್ರು ಆಳ್ವಾಗಿ ಪ್ರೀತಿಸ್ತಿದೀವಿ. ಈ ವಿಷಯನ ತುಂಬಾ ಸಲ ನಿಮ್ಗೆ ಹೇಳೋದಕ್ ಪ್ರಯತ್ನ ಪಟ್ಟೆ, ಆಗ್ತಿರ್ಲಿಲ್ಲ. ಅಕ್ಕ, ನೀನೇನ್ ಮಾತಾಡ್ತಿದ್ಯಾ ಗೊತ್ತಾ? ಪ್ರೀತಿ ಅಂತೀಯಲ್ಲೇ, ಆ ಕೆಲ್ಸಕ್ ಬರ್ದಿರೋ ಪ್ರೀತಿಯಿಂದಾನೆ ಲಾವಣ್ಯ ಬೀದಿಗೆ ಬಿದ್ದಿದ್ದು. ಮಾವ ಇವತ್ತು ಈ ಸ್ಥಿತಿಗೆ ಬಂದಿರೋದಕ್ಕ. ಪ್ರಿಯಾ, ಅಮರ್ ಅಂತ ಹುಡುಗ ಅಲ್ಲ. ನನ್ನ ದೇವತೆ ತರ ಆರಾಧಿಸ್ತಿದ್ದಾನೆ, ಹೃದಯದಲ್ಲಿಟ್ಕೊಂಡು ಪೂಜಿಸ್ತಿದ್ದಾನೆ. ನನ್ನ ಅವ್ರಮ್ಮನ್ ಥರ ನೋಡ್ಕೋತಾನೆ. ಅವನ್ ನಿನ್ನ ಮರಳು ಮಾಡ್ತಿದ್ದಾನೆ. ಇವಾಗ ಇದೆಲ್ಲ ಚೆನ್ನಾಗೇ ಇರುತ್ತೆ.
ನಿನ್ ಕಣ್ಗ ಅವನು ದೇವ್ರ ತರ ಕಾಣ್ತಾನೆ, ಅವನ್ ಕಣ್ಗೆ ನೀನು ದೇವತೆ ತರ ಕಾಣ್ತೀಯ. 4 ದಿನ ಕಳೆದ್ರೆ ನಿಜ ಏನು ಅಂತ ಅರ್ಥ ಆಗುತ್ತೆ. ಆಮೇಲೆ ಹಿಂತಿರುಗ್ ನೋಡಿದ್ರೆ ಎಲ್ಲ ಶೂನ್ಯ ಅಂತ ಅನ್ಸುತ್ತೆ. ಇಷ್ಟಕ್ಕೂ ಬಂಗಾರದಂತ ಸಂಬಂಧ ನಿನ್ನ ಹುಡ್ಕೊಂಡ್ ಬಂದಿದೆ. ನಮ್ಮೆಲ್ರಿಗೂ ಇಷ್ಟ ಆಗಿದೆ. ಅದು ನಿನ್ನ ಅದೃಷ್ಟ ಅನ್ಕೋತಿದ್ರೆ ಇಂಥ ದರಿದ್ರದ ವಿಷಯ ಹೇಳ್ತಿದ್ಯಲ್ಲ. ಅಮ್ಮ, ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದಾದ್ರೆ ಇದನ್ ಮೀರ್ಸೋ ಸಂಬಂಧಗಳು 1000 ಬರ್ತವೆ. ಆದ್ರೆ ಮನ್ಸಿಗೆ ಇಷ್ಟ ಆಗೋನು ಒಬ್ನೇ ಇರ್ತಾನಲ್ವಮ್ಮ, ಅವನೇ ಅಮರ್. ಅಪ್ಪ, ಇವೆಲ್ಲ ಬಿಡಿ. ನೀವೊಂದ್ಸಲ ಅಮರ್ ಜೊತೆ ಮಾತಾಡ್ ನೋಡಿ, ನಿಮಗ್ ತುಂಬಾ ಇಷ್ಟ ಆಗ್ತಾನಪ್ಪ. ಪ್ರೀತಿಸಿದ್ರೆ ಏನಾಗತ್ತೆ ಅಂತ ಮೊನ್ನೆನೆ ತಾನೆ ಕಣ್ಣಾರೆ ನೋಡಿದ್ದು. ನಿನ್ ಮಾವನ್ ಮನೇಲಿ ನಡೆದಿದ್ದೆ ಈ ಮನೆಯಲ್ಲೂ ನಡೆಯುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದ್ಯಮ್ಮ. ನೀವಿಬ್ರು ನನ್ನೆರಡು ಕಣ್ಣು ಅನ್ಕೊಂಡಿದ್ದೆ. ನನ್ ಕಣ್ಣು ನನಗ್ ಮೋಸ ಮಾಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲಮ್ಮ. ಅಪ್ಪ, ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗ್ ಮೋಸ ಮಾಡ್ಲಿಲ್ಲ, ಪ್ರೀತಿ ಮಾಡ್ದೆ. ಅಮರ್ ಕೂಡ ಮೋಸಗಾರ ಅಲ್ಲ ಅಪ್ಪ. ನೀವೊಂದ್ಸಲ ಅಮರ್ ಜೊತೆ ಮಾತಾಡಿದ್ರೆ ನಾನು ಹೇಳಿದ್ದು ನಿಜ ಅಂತ ನೀವೇ ಹೇಳ್ತೀರಾ. ಬಾಯ್ ಮುಚ್ಚೆ. ಪ್ರೀತಿ ಮಾಡ್ತಾಳಂತೆ, ಪ್ರೀತಿ. ಈ ಪ್ರೀತಿ ಗೀತಿ ಅನ್ನೋದನ್ನ ಬಿಟ್ಟು ಮರ್ಯಾದೆಯಿಂದ ಬಂದಿರೋ ಸಂಬಂಧ ಒಪ್ಕೋ. ಆಗಲ್ಲ ಗೀಗಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೆಣ್ಮಕ್ಳೇ ನಂಬಾರ್ದು ಅಂತ ಅವತ್ ಮಾವ ಹೇಳ್ದಾಗ ಏನೋ ನೋವಲ್ ಮಾತಾಡ್ತಿದ್ದಾರೆ ಅನ್ಕೊಂಡೆ. ನೀನ್ ಆ ಮಾತ್ನ ನಿಜ ಮಾಡ್ತಿದ್ಯಾ ಅಕ್ಕ? ಪ್ರಿಯಾ, ನೀನ್ ಸುಮ್ನೆ ಇರು. ನಿಂಗೇನೆ ಗೊತ್ತು ಅಮರ್ ಬಗ್ಗೆ, ಅಮರ್ ಕ್ಯಾರೆಕ್ಟರ್ ಬಗ್ಗೆ. ಅಮರ್ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಈ ಮನೆಗ್ ಪ್ರೀತಿ ಗೀತಿ ಸರಿ ಬರಲ್ಲ ಅಕ್ಕ. ಪ್ರಿಯಾ, ನೀನ್ ಜಾಸ್ತಿ ಮಾತಾಡ್ಬೇಡ. ನಾನು ಅಮರ್ನ ಪ್ರೀತಿಸ್ತಿದ್ದೀನಿ. ನೀವು ಒಪ್ಪಿದ್ರು ಒಪ್ಪದೇ ಇದ್ರು ಅಮರ್ ಜೊತೆನೆ ನನ್ ಮದ್ವೆ ನಡೆಯುತ್ತೆ. ಏನೇ ಅಂದೆ ನೀನು? ಅಮ್ಮ ಹೊಡೆದ್ರು, ಅಪ್ಪ ಬೈದ್ರು, ಯಾರು ಏನೇ ಅಂದ್ರು ನಮ್ ಪ್ರೀತಿ ಬಗ್ಗೆ ಇವತ್ತು ಅಪ್ಪಂಗೆ ಹೇಳಲೇಬೇಕು. ಹೇಳ್ತೀನಿ. ಅಕ್ಕ, ಏನಾಯ್ತು? ಯಾಕೆ ಹಾಗಿದೀಯಾ? ನಾನ್ ಚೆನ್ನಾಗೇ ಇದ್ದೀನಲ್ಲ. ನೀನ್ ಹೇಳೋ ರೀತಿನಲ್ಲೇ ಯಾವ್ದೋ ಸ್ಟ್ರೆಸ್ ಕಾಣ್ತಿದೆ. ಏನಾಯ್ತು ಹೇಳಕ್ಕ? ಏನೂ ಇಲ್ಲ ಅನ್ನಲ್ಲ. ಪ್ರಿಯಾ, ಅಪ್ಪ ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ. ಅಕ್ಕ, ಅಪ್ಪಂಗ್ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಮಾತ್ರೆ ನುಂಗಿ ಈಗ ತಾನೇ ಮಲ್ಗಿದ್ದಾರೆ. ಆಚೆ ಬಾ.
ಅಕ್ಕ, ಅಪ್ಪಂಗ್ ಹುಷಾರಿಲ್ಲ ಅಂದ್ರು ರೂಮಿಗೆ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ಯಲ್ಲಕ್ಕ. ಪ್ರಿಯಾ, ನಾನು ಅರ್ಜೆಂಟ್ ಆಗಿ ಅಪ್ಪನ ಜೊತೆ ಮಾತಾಡ್ಬೇಕು. ತುಂಬಾ ಇಂಪಾರ್ಟೆಂಟ್ ವಿಷಯ. ಅಪ್ಪನ ನಿದ್ದೆಯಿಂದ ಎಪ್ಸಿ ಹೇಳೋಷ್ಟು ಇಂಪಾರ್ಟೆಂಟ್ ವಿಷಯ ಯಾವ್ದಕ್ಕ? ಅಪ್ಪಂಗ್ ಹುಷಾರಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿನ್ನೇನಕ್ಕ ಕೇಳ್ತಿರೋದು? ಮಾತಾಡ್ತಾನೆ ಇಲ್ವಲ್ಲ? ಏನಷ್ಟು ಇಂಪಾರ್ಟೆಂಟು? ಏನಾಯ್ತೆ? ನೋಡಮ್ಮ, ಅಕ್ಕ ಅಪ್ಪನ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತಿದ್ದಾಳೆ. ನಿದ್ದೆ ಹಾಳು ಮಾಡೋಷ್ಟು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಉತ್ತರನೇ ಕೊಡ್ತಿಲ್ಲ. ಏನಾಯ್ತು ಅವಳಿಗೆ? ಯಾಕೆ ಹಾಗಿದ್ದಾಳೆ? ಇವತ್ತಲ್ಲಮ್ಮ, ಒಂದೆರಡು ದಿನದಿಂದ ಅಕ್ಕ ಹಾಗೆ ಇದ್ದಾಳೆ. ಅವಳ ಟೆನ್ಷನ್ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರೋದೇನಿದೆ? ಬಂದಿರೋ ಸಂಬಂಧದಿಂದ ಮಧ್ಯದಲ್ಲಿ ಓದ್ ನಿಲ್ಲಿಸ್ಬೇಕೇನೋ ಅಂತ ಭಯ ಪಡ್ತಿರ್ಬಹುದು. ಅಕ್ಕ, ಅಕ್ಕ ಏನಾಯ್ತಕ್ಕ? ಯಾಕೆ ಹೀಗಿದ್ಯಾ? ಅಯ್ಯೋ, ಏನೂ ಆಗಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ಎಲ್ ಚೆನ್ನಾಗಿದ್ಯಾ ಅಕ್ಕ? ನಿನ್ 2 ದಿನದಿಂದ ನೋಡ್ತಿದ್ದೀನಿ ನಾನು. ನೀನು ನೀನಾಗಿಲ್ಲ. ಯಾರ್ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಊಟನೂ ಮಾಡ್ತಿಲ್ಲ, ಒಂಟಿಯಾಗಿ ಕೂತಿರ್ತೀಯ. ನನ್ನ ಹತ್ರ ಹೇಳೋದಿಕ್ಕೇನಕ್ಕ? ಏನ್ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ನಿಂಗ್ ಯಾಕೆ ಹಾಗ ಅನಿಸ್ತಿದ್ಯೋ? ನಾನ್ ಚೆನ್ನಾಗೇ ಇದ್ದೀನಿ ಪ್ರಿಯಾ. ಒಂದ್ಸಲ ನಿನ್ ಮುಖಾನ ಕನ್ನಡಿಲ್ ನೋಡ್ಕೋ ಅಕ್ಕ. ನೀರಿಲ್ದೇ ಇರೋ ಗಿಡದ ತರ ಬಾಡ್ ಹೋಗಿದೆ. ಅಕ್ಕ, ಒಂದ್ ವಿಷಯ ಚೆನ್ನಾಗ್ ನೆನ್ಪಿಟ್ಕೋ. ನಿಂಗೆ ತಂಗಿ ಆದ್ರೂ, ಅಣ್ಣ ಆದ್ರೂ, ಫ್ರೆಂಡ್ ಆದ್ರೂ ಎಲ್ಲ ನಾನೇ. ನಿಂಗೆ ಏನೇ ಕಷ್ಟ ಬಂದ್ರೂ ಮೊದ್ಲು ಬರೋದು ನಾನೇ. ಇವಾಗ ಹೇಳ್ದಿದ್ರು ಸರಿ, ಸ್ವಲ್ಪ ಟೈಮ್ ತಗೊಂಡಾದ್ರೂ ಹೇಳು ಅಕ್ಕ. ಯಾವತ್ತಿದ್ರೂ ನಿನ್ ಸಮಸ್ಯೆಗೆ ಪರಿಹಾರ ಕೊಡೋಳು ನಾನೇ ಅಕ್ಕ. ಸಾರಿ ಪ್ರಿಯಾ, ನನ್ ಪ್ರೀತಿ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅನಿಸ್ತಿದೆ. ನನ್ ನೋವೆಲ್ಲ ಹೇಳ್ಕೊಂಡು ಜೋರಾಗಿ ಅಳ್ಬೇಕು ಅನಿಸ್ತಿದೆ. ಆದ್ರೆ ಲಾವಣ್ಯ ಮದ್ವೆಲ್ ನಡೆದಿದ್ದೆಲ್ಲ ನೋಡಿದ್ಮೇಲೆ ಧೈರ್ಯನೇ ಬರ್ತಾ ಇಲ್ಲ. ಮೊದ್ಲು ಅಪ್ಪಂಗೆ ನಮ್ ಪ್ರೀತಿ ವಿಷಯ ಹೇಳ್ತೀನಿ. ಅವ್ರು ಒಪ್ಕೊಂಡ್ಮೇಲೆ ನಿಮ್ ಎಲ್ಲಾರ್ಗೂ ಹೇಳ್ತೀನಿ. ತಡ ಮಾಡ್ದೆ ಈಗ್ಲೇ ಹೋಗಿ ಅಪ್ಪಂಗೆ ನಮ್ ಪ್ರೀತಿ ವಿಷಯ ಹೇಳ್ಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ನೆನ್ಪಿದೆ ಅಲ್ವಾ? ಮರ್ತು ಹೋಗೋದಕ್ಕೆ ಅದು ಕಾಲದ ಜೊತೆ ಸಮಾಧಿ ಆಗೋ ವಿಷಯ ಅಲ್ವಲ್ಲ ಸುಜಾತ. ಪ್ರಶ್ನೆಯಾಗಿ ಉಳಿದಿರೋ ನನ್ನ ಭವಿಷ್ಯದ ಬಗ್ಗೆ ಡಾಕ್ಟರ್ ಮಾತ್ರನೇ ಉತ್ತರ ಕೊಡೋ ಸಮಯ ಇದು ಸುಜಾತ. ಹೀಗೆಲ್ಲ ಹೇಳ್ಬೇಡ್ರಿ, ಎಲ್ಲ ದೇವ್ರೇ ನೋಡ್ಕೋತಾನೆ.
ನಾನ್ ಕಷ್ಟಕ್ಕೂ ಸುಖಕ್ಕೂ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಆ ದೇವರನ್ನೇ ನಂಬಿದ್ದೀನಿ ಸುಜಾತ. ಇಲ್ಲಿವರೆಗೂ ಪ್ರತಿ ಸಲ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿರೋ ದೇವರು ತಂದೆಯಾಗಿ ನಾನ್ ನೆರವೇರಿಸಬೇಕಿರೋ ನಿಜವಾದ ಜವಾಬ್ದಾರಿ ವಿಷಯದಲ್ಲಿ ಕಿವಿ ಮುಚ್ಕೊಂಡ್ಬಿಟ್ನೇನೋ ಅಂತ ಭಯ ಆಗ್ತಿದೆ. ನನ್ನ ಕಾಯಿಲೆ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತಿದೆ.